ಕೇವಲ 7 ದಿನಗಳಲ್ಲಿ ನಿಮ್ಮ ಸಾಲದ ಬಾಧೆಯಿಂದ ಮುಕ್ತಿ ಪಡೆಯಬೇಕಾ? ಹಾಗಾದ್ರೆ ಇದನ್ನು ಮಾಡಿ. ನಿಮ್ಮ ಅದೃಷ್ಟ ಖುಲಾಯಿಸಬೇಕಾ? ಈ ವಿಡಿಯೋ ಮಿಸ್ ಮಾಡಬೇಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹಿಂದೂ ಧರ್ಮದಲ್ಲಿ ದೀಪಾರಾಧನೆಗೆ ತುಂಬಾ ಶಕ್ತಿ ಇರುತ್ತದೆ. ಆದರೆ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಕೆಲವು ಶಕ್ತಿಶಾಲಿಯಾದ ದೀಪಗಳನ್ನು ಬೆಳಗಿಸಿದರೆ ನಿಮ್ಮ ಕಷ್ಟಗಳೆಲ್ಲವೂ ತಕ್ಷಣವೇ ತೀರಿಹೋಗಿ ಎಂತಹದ್ದೇ ಕೋರಿಕೆಯಾಗಿದ್ದರೂ ತಕ್ಷಣವೇ ನೆರವೇರುತ್ತದೆ. ನೀವು ಮಾಡುವ ಪೂಜೆಗಳಿಗೂ ಕೂಡ ಇಮ್ಮಡಿ ಪುಣ್ಯಫಲ ಸಿಗುತ್ತದೆ. ಪೂಜೆಯಲ್ಲಿ ಯಾವ ದೀಪ ಬೆಳಗಿಸಿದರೆ ಎಂತಹ ಶುಭ ಫಲಗಳು ಉಂಟಾಗುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಒತ್ತಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಅತ್ಯಂತ ಶಕ್ತಿಶಾಲಿಯಾದ ಪವಿತ್ರವಾದ ದೀಪಗಳಲ್ಲಿ ಹಿಟ್ಟಿನ ದೀಪವು ಒಂದು. ವೆಂಕಟೇಶ್ವರ ಸ್ವಾಮಿಗೆ ಹಾಗೂ ಆಂಜನೇಯ ಸ್ವಾಮಿಗೆ ಹಿಟ್ಟಿನ ಹಣತೆಯಲ್ಲಿ ದೀಪಾರಾಧನೆ ಮಾಡಿದರೆ ನೀವು ಅನುಭವಿಸುತ್ತಿರುವ ಕಡು ಬಡತನ ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಉನ್ನತ ಮಟ್ಟದ ಅಭಿವೃದ್ಧಿ ಹೊಂದುತ್ತೀರಿ. ಆದ್ದರಿಂದ ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ತಪ್ಪದೇ ಹಿಟ್ಟಿನ ದೀಪಗಳನ್ನು ಬೆಳಗಿಸಿ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಿ. ಈ ಹಿಟ್ಟಿನ ದೀಪವನ್ನು ಹೇಗೆ ತಯಾರಿಸಬೇಕೆಂದರೆ, ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಬೆಲ್ಲದ ತುರಿ ಮತ್ತು ಹಸುವಿನ ತುಪ್ಪವನ್ನು ಬೆರೆಸಿ ಈ ಹಿಟ್ಟಿನಿಂದ ದೀಪಗಳನ್ನು ತಯಾರಿಸಿ ದೀಪಾರಾಧನೆ ಮಾಡಿದರೆ ಸಾಲದ ಬಾಧೆಗಳು, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಮತ್ತು ಶನಿ ದೋಷಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತವೆ. ಸಾಮಾನ್ಯವಾಗಿ ಮನೆಯಲ್ಲಿ ಪೂಜೆ ಮಾಡುವಾಗ ಹಿತ್ತಾಳೆ ದೀಪದ ಕುಂದಿನಲ್ಲಿ ದೀಪ ಬೆಳಗಿಸುತ್ತೇವೆ. ಆದರೆ ವಾರಕ್ಕೆ ಒಮ್ಮೆಯಾದರೂ ಖಂಡಿತವಾಗಿ ಹಿಟ್ಟಿನ ದೀಪವನ್ನು ಬೆಳಗಿಸಬೇಕೆಂದು ವೇದ ಪಂಡಿತರು ಸೂಚಿಸುತ್ತಾರೆ. ಬೆಳ್ಳಿ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪವಾಗಿರುವುದರಿಂದ ಬೆಳ್ಳಿಯ ಕುಂದಿನಲ್ಲಿ ದೀಪಾರಾಧನೆ ಮಾಡಿದರೆ ತಲೆತಲಾಂತರದ ತೀರದ ಐಶ್ವರ್ಯ ಲಭಿಸುತ್ತದೆ. ಆದ್ದರಿಂದ ಲಕ್ಷ್ಮೀ ಕಟಾಕ್ಷದಿಂದ ಶೀಘ್ರದಲ್ಲೇ ಧನವಂತರಾಗಬೇಕೆಂದರೆ ಲಕ್ಷ್ಮೀ ದೇವಿಯ ಭಾವಚಿತ್ರದ ಮುಂದೆ ಬೆಳ್ಳಿಯ ದೀಪಗಳನ್ನು ಬೆಳಗಿಸಿ. ಹಾಗೆಯೇ ಅಮ್ಮನವರಿಗೆ ಪ್ರಿಯವಾದ ದೀಪಗಳಲ್ಲಿ ನಿಂಬೆಹಣ್ಣಿನ ದೀಪವೂ ಒಂದು. ಪ್ರತಿ ಮಂಗಳವಾರ ರಾಹುಕಾಲದ ಸಮಯದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿಸಿದರೆ ನಿಮ್ಮ ಕೌಟುಂಬಿಕ ಸಮಸ್ಯೆಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತವೆ. ಮುಖ್ಯವಾಗಿ ಕುಜದೋಷಗಳು, ಕಾಲಸರ್ಪ ದೋಷಗಳು, ಆರ್ಥಿಕ ಸಮಸ್ಯೆಗಳೆಲ್ಲವೂ ತಕ್ಷಣವೇ ತೀರುತ್ತವೆ. ಮಂಗಳವಾರ ಅಥವಾ ಶುಕ್ರವಾರ ಮಾತ್ರವೇ ಈ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿಸಬೇಕು. ಇನ್ನು ನಮ್ಮಲ್ಲಿ ತುಂಬಾ ಜನ ಶೀಘ್ರದಲ್ಲೇ ಧನವಂತರಾಗಬೇಕೆಂದು ಬಯಸುತ್ತಾರೆ. ಅಂಥವರು ಯಾವುದಾದರೊಂದು ಶುಕ್ರವಾರದಂದು ನಿಮ್ಮ ಪೂಜಾಕೋಣೆಯಲ್ಲಿ ಉಪ್ಪಿನ ದೀಪವನ್ನು ಬೆಳಗಿಸಿ. ಶುಕ್ರವಾರ ಬೆಳಗಿಸುವ ಉಪ್ಪಿನ ದೀಪವನ್ನು ಐಶ್ವರ್ಯ ದೀಪ ಎಂದು ಕರೆಯುತ್ತಾರೆ. ಈ ಐಶ್ವರ್ಯ ದೀಪವನ್ನು ಒಂದು ಬಾರಿ ಬೆಳಗಿಸಿ ನೋಡಿ. ನಿಮ್ಮ ಮನೆಯ ಸಂಪತ್ತು ವಿಪರೀತವಾಗಿ ಹೆಚ್ಚಾಗುತ್ತದೆ. ಈ ಉಪ್ಪಿನ ದೀಪವನ್ನು ಹೇಗೆ ಬೆಳಗಿಸಬೇಕೆಂದರೆ, ಯಾವುದಾದರೊಂದು ಶುಕ್ರವಾರದಂದು ಒಂದು ದೊಡ್ಡ ಮಣ್ಣಿನ ಹಣತೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಪೂರ್ತಿಯಾಗಿ ಕಲ್ಲುಪ್ಪನ್ನು ಹಾಕಿ ಆ ಉಪ್ಪಿನ ಮೇಲೆ ಮತ್ತೊಂದು ಸಣ್ಣ ಮಣ್ಣಿನ ಹಣತೆಯನ್ನು ಇಟ್ಟು ಹಸುವಿನ ತುಪ್ಪವನ್ನು ಹಾಕಿ 5 ಬತ್ತಿಗಳಿಂದ ದೀಪಾರಾಧನೆ ಮಾಡಿ. ಕಲ್ಲುಪ್ಪು ಲಕ್ಷ್ಮೀ ದೇವಿಯ ಸ್ವರೂಪವಾಗಿರುವುದರಿಂದ ತಿಂಗಳಿಗೆ ಒಮ್ಮೆಯಾದರೂ ಮನೆಯಲ್ಲಿ ಉಪ್ಪಿನ ದೀಪ ಬೆಳಗಿಸಿದರೆ ಧನಕ್ಕೆ ಕೊರತೆಯಿಲ್ಲದೆ ನಿಮ್ಮ ಮನೆಯೆಲ್ಲ ಹಣದಿಂದ ತುಂಬಿ ಹೋಗುತ್ತದೆ. ಹಾಗೆಯೇ ನಮ್ಮಲ್ಲಿ ತುಂಬಾ ಜನ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ದೀಪವನ್ನು ಬೆಳಗಿಸುತ್ತಿರುತ್ತಾರೆ. ಆದರೆ ಪ್ರತಿ ತಿಂಗಳು ಬರುವ ಏಕಾದಶಿ ತಿಥಿಯಂದು ಮತ್ತು ಪೌರ್ಣಮಿಯಂದು ನೆಲ್ಲಿಕಾಯಿ ದೀಪ ಬೆಳಗಿಸಿದರೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸುತ್ತದೆ. ಈ ನೆಲ್ಲಿಕಾಯಿ ದೀಪವನ್ನು ನಿಮ್ಮ ಪೂಜಾಕೋಣೆಯಲ್ಲಿ ಅಥವಾ ತುಳಸಿ ಕಟ್ಟೆಯ ಬಳಿ ಇಲ್ಲವೇ ವಿಷ್ಣು ದೇವಸ್ಥಾನದಲ್ಲಿ ಬೆಳಗಿಸಬೇಕು. ಕನಿಷ್ಠ ತಿಂಗಳಿಗೆ ಒಮ್ಮೆಯಾದರೂ ಈ ನೆಲ್ಲಿಕಾಯಿ ದೀಪ ಬೆಳಗಿಸಿದರೆ ನಾವು ತಿಳಿಯದೇ ಮಾಡಿದ ಪಾಪಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತವೆ. ಹಾಗೆಯೇ ಲಕ್ಷ್ಮೀ ಕಟಾಕ್ಷ ಲಭಿಸುತ್ತದೆ. ನಿಮ್ಮ ಕುಟುಂಬದಲ್ಲಿ ಆಯುರಾರೋಗ್ಯ, ಸುಖ ಸಂತೋಷಗಳು ಹೆಚ್ಚಾಗುತ್ತವೆ. ತುಂಬಾ ಜನ ಮಹಿಳೆಯರು ಮನೆಯಲ್ಲಿ ಪೂಜೆ ಮಾಡುವಾಗ ಒಂದು ದೀಪವನ್ನು ಮಾತ್ರ ಬೆಳಗಿಸುತ್ತಾರೆ. ಆದರೆ ಪೂಜಾಕೋಣೆಯಲ್ಲಿ 2 ದೀಪಗಳನ್ನು ಬೆಳಗಿಸಿದರೆ ಮಾತ್ರ ನಿಮ್ಮ ಪೂಜೆಗೆ ಇಮ್ಮಡಿ ಪುಣ್ಯ ಫಲ ಲಭಿಸುತ್ತದೆ. ಪೂಜಾಕೋಣೆಯಲ್ಲಿ ಬೆಳಗಿಸುವ 2 ದೀಪಗಳು ಪಕ್ಕಪಕ್ಕದಲ್ಲೇ ಇರದೆ ಒಂದು ಗೇಣು ದೂರದಲ್ಲಿರಬೇಕು. ಇನ್ನು ಯಾರಿಗೆ ಸ್ವಂತ ಮನೆಯ ಕನಸಿರುತ್ತದೆಯೋ, ಹಾಗೆಯೇ ಭೂಮಿ ಖರೀದಿಸಬೇಕೆಂಬ ಆಸೆ ಇರುತ್ತದೆಯೋ ಅಂಥವರು ದೀಪದ ಹಣತೆಯ ಕೆಳಗೆ ಅಕ್ಷತೆಯನ್ನು ಇಟ್ಟು ದೀಪಾರಾಧನೆ ಮಾಡಿದರೆ ನಿಮ್ಮ ಸ್ವಂತ ಮನೆಯ ಕನಸು ಶೀಘ್ರದಲ್ಲೇ ನೆರವೇರುತ್ತದೆ. ಇನ್ನು ಪ್ರತಿಯೊಬ್ಬರ ಮನೆಯ ಮುಂದೆ ಖಂಡಿತವಾಗಿಯೂ ತುಳಸಿ ಕಟ್ಟೆ ಇರಬೇಕು. ತುಳಸಿ ಕಟ್ಟೆಯಲ್ಲಿ ಲಕ್ಷ್ಮೀ ದೇವಿಯೂ ಸ್ಥಿರವಾಗಿ ವಾಸಿಸುತ್ತಾಳೆ.
ಆದ್ದರಿಂದ ಪ್ರತಿ ಶುಕ್ರವಾರ ಸಾಯಂಕಾಲದ ಸಮಯದಲ್ಲಿ ತುಳಸಿ ಕಟ್ಟೆಯ ಮುಂದೆ ದೀಪ ಬೆಳಗಿಸಿ ತುಳಸಿಗೆ ಪ್ರದಕ್ಷಿಣೆ ಮಾಡಿದರೆ ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ಉಂಟಾಗುತ್ತದೆ. ಹಾಗೆಯೇ ನಿಮ್ಮ ಪತಿಯ ಆದಾಯ ಕೂಡ ಚೆನ್ನಾಗಿ ಹೆಚ್ಚಾಗುತ್ತದೆ. ಪೂಜೆಯಲ್ಲಿ ದೀಪವು ಶಾಂತವಾದ ನಂತರ ದೀಪದಲ್ಲಿ ಉಂಟಾಗುವ ಪವಿತ್ರವಾದ ಕಪ್ಪು ಮಸಿಯನ್ನು ಸ್ವಲ್ಪ ತೆಗೆದುಕೊಂಡು ನಿಮ್ಮ ಹಣೆಯ ಮೇಲೆ ಬೊಟ್ಟಿನಂತೆ ಇಟ್ಟುಕೊಂಡರೆ ನಿಮಗೆ ದೃಷ್ಟಿ ತಗುಲದಂತೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಪೂಜಾ ಕೋಣೆಯಲ್ಲಿ ದೀಪ ಬೆಳಗಿಸುವಾಗ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ಎಂಬ ಶ್ಲೋಕವನ್ನು ಪಠಿಸುತ್ತಾ ದೀಪ ಬೆಳಗಿಸಿದರೆ ನಿಮ್ಮ ಪೂಜೆಗೆ ಫಲ ಸಿಗುತ್ತದೆ. ಇನ್ನು ಉದ್ಯೋಗದ ಪ್ರಯತ್ನಗಳನ್ನು ಮಾಡುವವರು ನಿಮ್ಮ ಪೂಜಾ ಕೋಣೆಯಲ್ಲಿ ಉತ್ತರಮುಖವಾಗಿ ದೀಪ ಬೆಳಗಿಸಿದರೆ ತಕ್ಷಣವೇ ನೀವು ಬಯಸಿದ ಉದ್ಯೋಗವು ನಿಮ್ಮದಾಗುತ್ತದೆ. ಹಾಗೆಯೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ನಿಮ್ಮ ಪೂಜಾ ಕೋಣೆಯಲ್ಲಿ ಪೂರ್ವಮುಖವಾಗಿ ದೀಪ ಬೆಳಗಿಸಿದರೆ ಉತ್ತಮ ಆರೋಗ್ಯ ಲಭಿಸುತ್ತದೆ. ಹಾಗೆಯೇ ಶತ್ರುಗಳ ಬಾಧೆ, ಸಾಲದ ಬಾಧೆಗಳಿಂದ ತೊಂದರೆ ಅನುಭವಿಸುತ್ತಿರುವವರು ಪಶ್ಚಿಮಮುಖವಾಗಿ ದೀಪ ಬೆಳಗಿಸಿ, ಇನ್ನು ಶುಕ್ರವಾರದ ದಿನ ಪೂಜೆ ಮಾಡುವಾಗ ದೀಪದ ಎಣ್ಣೆಯಲ್ಲಿ 2 ಲವಂಗಗಳನ್ನು ಹಾಕಿ ದೀಪ ಬೆಳಗಿಸಿದರೆ ನಿಮ್ಮ ಮನೆಗೆ ಇರತಕ್ಕಂತಹ ಸಂಪೂರ್ಣ ದೃಷ್ಟಿ ನಿವಾರಣೆಯಾಗುತ್ತದೆ. ಹಾಗೆಯೇ ಎಣ್ಣೆಯಲ್ಲಿ 2 ಏಲಕ್ಕಿಗಳನ್ನು ಹಾಕಿ ದೀಪ ಬೆಳಗಿಸಿದರೆ ನಿಮ್ಮ ಮನೆಯ ಸಂಪತ್ತು ಚೆನ್ನಾಗಿ ವೃದ್ಧಿಯಾಗುತ್ತದೆ. ಸಾಮಾನ್ಯವಾಗಿ ಮನೆಯಲ್ಲಿ ಪೂಜೆ ಮಾಡುವಾಗ ಹತ್ತಿಯ ಬತ್ತಿಗಳಿಂದ ದೀಪಾರಾಧನೆ ಮಾಡುತ್ತೇವೆ. ಆದರೆ ಅಪರೂಪಕ್ಕೆ ತಾವರೆ ನಾರಿನ ಬತ್ತಿಗಳಿಂದ ದೀಪಾರಾಧನೆ ಮಾಡಿದರೆ ಪೂರ್ವಜನ್ಮದ ಪಾಪಗಳು, ಸಾಲದ ಬಾಧೆಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತವೆ. ಹಾಗೆಯೇ ನಿಮ್ಮ ಮನೆಗೆ ಆವರಿಸಿದ ದಾರಿದ್ರ್ಯವೆಲ್ಲವೂ ತೊಲಗಿ ಹೋಗುತ್ತದೆ. ಇನ್ನು ಕೋರ್ಟ್ ಸಮಸ್ಯೆಗಳಿಂದ ಬಳಲುತ್ತಿರುವವರು ಹಾಗೂ ನಿಮ್ಮ ವ್ಯಾಪಾರದಲ್ಲಿ ದೃಷ್ಟಿ ಹೆಚ್ಚಾಗಿದ್ದರೆ ಗಣಪತಿಯ ಮುಂದೆ ಬಿಳಿ ಎಕ್ಕದ ಬತ್ತಿಗಳಿಂದ ದೀಪಾರಾಧನೆ ಮಾಡಿ. ಇನ್ನು ಪತಿಪತ್ನಿಯರ ನಡುವೆ ಪದೇ ಪದೇ ಜಗಳಗಳು ಉಂಟಾಗುತ್ತಿದ್ದರೆ ಕೆಂಪು ಬಣ್ಣದ ಬತ್ತಿಗಳಿಂದ ದೀಪ ಬೆಳಗಿಸಿದರೆ ದಂಪತಿಗಳ ನಡುವೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಮನೆಯಲ್ಲಿ ಪೂಜೆ ಮಾಡುವಾಗ ದೇವರ ಪಟದಿಂದ ಹೂವು ಕೆಳಗೆ ಬಿದ್ದರೆ ಅತ್ಯಂತ ಶುಭ ಸೂಚನೆ. ನಿಮ್ಮ ಕೋರಿಕೆಯನ್ನು ಭಗವಂತನು ಸ್ವೀಕರಿಸಿದ್ದಾನೆ ಹಾಗೂ ಇನ್ನು ನಿಮ್ಮ ಕೋರಿಕೆಗಳೆಲ್ಲವೂ ತಕ್ಷಣವೇ ನೆರವೇರುತ್ತವೆ ಎಂದು ಅರ್ಥ. ಹಾಗೆಯೇ ದೀಪದ ಬತ್ತಿಯ ತುದಿಯಲ್ಲಿ ಕಪ್ಪು ಮಸಿ ಶೇಖರಣೆಯಾಗಿ ಅದು ಒಂದು ಸಣ್ಣ ಶಿವಲಿಂಗದ ರೂಪದಲ್ಲಿ ಕಾಣಿಸಿದರೆ ನಿಮ್ಮ ಮನೆಯಲ್ಲಿ ದೇವತೆಗಳು ಸಂಚರಿಸುತ್ತಿದ್ದಾರೆ, ಆಕಸ್ಮಿಕ ಧನಲಾಭ ಹಾಗೂ ಅದೃಷ್ಟ ಕೂಡಿಬರುತ್ತದೆ ಎಂದು ನಂಬಿಕೆ. ಹಾಗೆಯೇ ಮನೆಯಲ್ಲಿ ಪೂಜೆ ಮಾಡುವಾಗ ದೇವರ ಮುಖದ ಕಡೆಗೆ ಅಗರಬತ್ತಿಯ ಹೊಗೆ ಹೋದರೆ ನಿಮ್ಮ ಪೂಜೆಗೆ ದೇವತೆಗಳು ಪ್ರಸನ್ನರಾಗಿದ್ದಾರೆ ಎಂದು ಅರ್ಥ. ಹಾಗೆಯೇ ಮನೆಯಲ್ಲಿ ಪೂಜೆ ಮಾಡುವಾಗ ನಿಮ್ಮ ಮನೆಯ ಮುಂದೆ ಹಸು ಬಂದು ನಿಂತರೆ ನಿಮ್ಮ ಮನೆಯ ಮೇಲೆ ದೇವತೆಗಳ ಆಶೀರ್ವಾದವಿದೆ ಎಂದು ಅರ್ಥ. ಆದರೆ ಪೂಜೆಯಲ್ಲಿ ಕೆಲವು ಅಶುಭ ಸಂಕೇತಗಳು ಇರುತ್ತವೆ. ಪೂಜೆ ಮಾಡುವಾಗ ಇದ್ದಕ್ಕಿದ್ದಂತೆ ದೀಪವು ಶಾಂತವಾದರೆ ನಿಮ್ಮ ಮನೆಯ ಮೇಲೆ ನರದೃಷ್ಟಿ ಹೆಚ್ಚಾಗಿದೆ ಮತ್ತು ನಿಮ್ಮ ಮನೆಯಲ್ಲಿ ದೈವಶಕ್ತಿಗಳಿಲ್ಲ ಎಂದು ಅರ್ಥ. ಹಾಗೆಯೇ ಪೂಜೆಯಲ್ಲಿ ಗಂಟೆ ಬಾರಿಸುವಾಗ ಕೈತಪ್ಪಿ ಗಂಟೆ ಕೆಳಗೆ ಬಿದ್ದರೆ ನಿಮ್ಮ ಮನೆಯಲ್ಲಿ ಅಪಕೀರ್ತಿ ಉಂಟಾಗುತ್ತದೆ ಎಂಬ ಸಂಕೇತ. ಹಾಗೆಯೇ ಪೂಜೆಯಲ್ಲಿ ದೇವರ ಪಟಗಳು ಕೆಳಗೆ ಬಿದ್ದರೆ ಧನ ನಷ್ಟ ಬರಲಿದೆ ಎಂದು ಅರ್ಥ. ಇನ್ನು ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದ ದೀಪಗಳಲ್ಲಿ ತೆಂಗಿನಕಾಯಿ ದೀಪವೂ ಒಂದು. ಸಾಮಾನ್ಯವಾಗಿ ಕಾರ್ತಿಕ ಮಾಸದಲ್ಲಿ ಈ ತೆಂಗಿನಕಾಯಿ ದೀಪವನ್ನು ಹೆಚ್ಚಾಗಿ ಬೆಳಗಿಸುತ್ತಾರೆ. ಆದರೆ ಪ್ರತಿ ಸೋಮವಾರ ಅಥವಾ ಶುಕ್ರವಾರದಂದು ನಿಮ್ಮ ಪೂಜಾ ಕೋಣೆಯಲ್ಲಿ ತೆಂಗಿನಕಾಯಿ ದೀಪವನ್ನು ಬೆಳಗಿಸಿದರೆ ವಿಪರೀತ ಧನ ಲಾಭ ಕೂಡಿಬರುತ್ತದೆ. ಹಾಗೆಯೇ ನಿಮ್ಮ ಕೆಲಸಗಳಲ್ಲಿ ಎದುರಾಗುವ ಅಡೆತಡೆಗಳೆಲ್ಲವೂ ನಿವಾರಣೆಯಾಗುತ್ತವೆ. ತೆಂಗಿನಕಾಯಿ ದೀಪವನ್ನು ಹೇಗೆ ಬೆಳಗಿಸಬೇಕೆಂದರೆ, ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಆ ತೆಂಗಿನಕಾಯಿಯನ್ನು ಸಮಾನವಾಗಿ 2 ಭಾಗಗಳಾಗಿ ಒಡೆಯುವಂತೆ ಹೊಡೆದು 3 ಕಣ್ಣುಗಳಿರುವ ತೆಂಗಿನ ಚಿಪ್ಪಿನಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ 3 ಬತ್ತಿಗಳನ್ನು ಪ್ರತ್ಯೇಕವಾಗಿ ಹಾಕಿ ಈ ತೆಂಗಿನಕಾಯಿ ದೀಪವನ್ನು ಬೆಳಗಿಸಬೇಕು. ಇನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಯಾವ ದೀಪವನ್ನು ಬೆಳಗಿಸಿದರೂ ಸರಿ, ದೀಪಕ್ಕೆ ಮೊದಲಿಗೆ ಗಂಧವನ್ನು ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡಬೇಕು. ಇದರಿಂದ ನಿಮ್ಮ ಪೂಜೆಗೆ ಇಮ್ಮಡಿ ಪುಣ್ಯಫಲ ಲಭಿಸುತ್ತದೆ. ಇನ್ನು ರಾತ್ರಿ ಸಮಯದಲ್ಲಿ ಮಲಗುವ ಮುನ್ನ ಬೆಳಗಿನ ಪೂಜೆಯಲ್ಲಿ ಬೆಳಗಿಸಿದ ದೀಪವನ್ನು ಸ್ವಚ್ಛಗೊಳಿಸಿಕೊಂಡು ಮಲಗಬೇಕು. ಆರಿಹೋದ ದೀಪವನ್ನು ಪೂಜಾ ಕೋಣೆಯಲ್ಲಿ ಹಾಗೆಯೇ ಬಿಟ್ಟರೆ ನಿಮ್ಮ ಮನೆಗೆ ದಾರಿದ್ರ್ಯ ದೇವತೆ ಕಾಲಿಡುತ್ತಾಳೆ. ಗೋಮಯ ದೀಪಕ್ಕೂ ಕೂಡ ತುಂಬಾ ಶಕ್ತಿ ಇರುತ್ತದೆ. ಅಂದ್ರೆ ಹಸುವಿನ ಸಗಣಿಯಿಂದ ಮಾಡಿದ ಹಣತೆಯಲ್ಲಿ ದೀಪ ಬೆಳಗಿಸಿ ಆ ದೀಪವು ಶಾಂತವಾದ ನಂತರ ಆ ಹಣತೆಯನ್ನು ಸುಟ್ಟು ನಿಮ್ಮ ಮನೆಯೆಲ್ಲ ಧೂಪ ಹಾಕಿದರೆ ನಿಮ್ಮ ಮನೆಯಲ್ಲಿ ಹೋಮ ಮಾಡಿದಷ್ಟೇ ಫಲ ಸಿಗುತ್ತದೆ.
ಮನೆಗೆ ಇರುವ ದೋಷಗಳೆಲ್ಲವೂ ನಿವಾರಣೆಯಾಗಿ ನಿಮ್ಮ ಇಡೀ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಉಂಟಾಗುತ್ತವೆ. ಇನ್ನು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕೋರಿಕೆ ಇದ್ದು ಆ ಕೋರಿಕೆ ತಕ್ಷಣವೇ ನೆರವೇರಬೇಕೆಂದರೆ ಮನೆಯಲ್ಲಿ ಪೂಜೆ ಮಾಡುವಾಗ ದೀಪದ ಹಣತೆಯ ಕೆಳಗೆ ಒಂದು ಸಣ್ಣ ಕೆಂಪು ಬಣ್ಣದ ರೇಷ್ಮೆ ವಸ್ತ್ರವನ್ನು ಇಟ್ಟು ದೀಪ ಬೆಳಗಿಸಿದರೆ ನಿಮ್ಮ ಮನಸ್ಸಿನಲ್ಲಿನ ಕೋರಿಕೆಗಳೆಲ್ಲವೂ ತಕ್ಷಣವೇ ನೆರವೇರುತ್ತವೆ. ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬಾರದು. ಅಂದ್ರೆ ನಿಮ್ಮ ಮನೆಯಲ್ಲಿ ದೀಪ ಉರಿಯುತ್ತಿರುವಾಗ ನಿಮ್ಮ ಮನೆಯಲ್ಲಿರುವ ಹಣವನ್ನು ಯಾರಿಗೂ ಕೊಡಬಾರದು. ದೀಪಾರಾಧನೆ ಮಾಡುವಾಗ ಇಂತಹ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಪೂಜೆಗೆ 1000 ಪಟ್ಟು ಪುಣ್ಯ ಫಲ ಲಭಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.